ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಇಂದು ಸಂಜೆ ಹಿರಿಯ ಸಚಿವರ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಮಧ್ಯಪ್ರಾಚ್ಯದ ಪರಿಸ್ಥಿತಿ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಪ್ರಧಾನಿ. ಈಗ ಭಾರತದ ಮೇಲೂ ಕೂಡ ಭಾರಿ ಪ್ರಮಾಣದಲ್ಲಿ ಎಫೆಕ್ಟ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಭಾಯಿಸಬೇಕು, ಇನ್ನು ಏನೇನೆಲ್ಲ ಎಫೆಕ್ಟ್ ಆಗತ್ತೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಯುದ್ಧ ಈಗ ಅಂತೂ ನಿಲ್ಲುವಂತ ಯಾವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ಒಂದ್ ಕಡೆ ಈಗ ಪ್ರಧಾನಿ ಮೋದಿ ಅವರು ಸಭೆಯನ್ನ ಕರೆದಿದ್ದಾರೆ, ಒಂದಷ್ಟು ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ. ಅದರ ಜೊತೆಯಲ್ಲಿ ಈಗ ಯುದ್ಧವನ್ನ ಗಮನಿಸ್ತಾ ಇರೋದಾದ್ರೆ ಒಂದ್ ಕಡೆ ಇರಾನ್ ಕೂಡ ಬಿಡ್ತಾ ಇಲ್ಲ, ಜನವಸತಿ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಈ ಕಡೆ ಇಸ್ರೇಲ್ ಕೂಡ ಅದೇ ರೀತಿಯಲ್ಲಿ ತನ್ನ ಕ್ರೌರ್ಯವನ್ನ ಮೆರಿತಾ ಇದೆ. ಇದು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಹರೀಶ್? ಇವತ್ತಿನ ಸಭೆ ಏನೆಲ್ಲ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ? ಮಧು ನಾಗರಾಜ್, ಇರಾನ್ ಮೊನ್ನೆ ಹಾರಿಸಿದಂತಹ ಒಂದು ಕ್ಷಿಪಣಿ ಏನಿದೆ ಅದು ಡಿಯಾಗೋ ಗಾರ್ಸಿಯಾ ಅನ್ನುವಂತಹ ಒಂದು ಐಲ್ಯಾಂಡ್ ಮೇಲೆ ಹೋಗಿ ಬೀಳುತ್ತೆ. ಅದು ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ಒಂದು ಐಲ್ಯಾಂಡ್. ಅಂದ್ರೆ ಭಾರತ ಶ್ರೀಲಂಕಾದ ಕೆಳಗೆ ಇರ್ತಕ್ಕಂತಹ ಚಾಗೋಸ್ ಐಲ್ಯಾಂಡ್ಗಳ ಗುಚ್ಛದಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖ ಐಲ್ಯಾಂಡ್ ಡಿಯಾಗೋ ಗಾರ್ಸಿಯಾ. ಈಗ ಡಿಯಾಗೋ ಗಾರ್ಸಿಯಾ ಐಲ್ಯಾಂಡ್ ನಲ್ಲಿ ಬ್ರಿಟನ್ ಹಾಗೂ ಅಮೆರಿಕ ಜಂಟಿ ಸೇನೆ ಇರುವಂತಹದ್ದು. ಇಲ್ಲಿ ಜಂಟಿ ಸೇನೆಯ ಮೂಲಕ ಅಮೆರಿಕ ದಕ್ಷಿಣ ಏಷ್ಯಾ ಮತ್ತೆ ಪೂರ್ವ ಏಷ್ಯಾ ಜೊತೆಗೆ ಗಲ್ಫ್ ರಾಷ್ಟ್ರಗಳ ಮೇಲೆ ಕಣ್ಣಿಡುವಂತಹದ್ದು, ನಿಗಾ ಇಡುವಂತಹದ್ದು ಈ ಒಂದು ಐಲ್ಯಾಂಡ್ ನ ಮೂಲಕವೇ. ಈ ಐಲ್ಯಾಂಡ್ ಅನ್ನ ಈಗ ಇರಾನ್ ಟಾರ್ಗೆಟ್ ಅನ್ನ ಮಾಡಿತ್ತು. ಸುಮಾರು 4000 ಕಿಲೋಮೀಟರ್ ದೂರಕ್ಕೆ ಕ್ಷಿಪಣಿಯನ್ನ ಹಾರಿಸಿ ಆ ಐಲ್ಯಾಂಡ್ ನತ್ತ ಗುರಿ ಇಟ್ಟು ದಾಳಿಯನ್ನ ಮಾಡಿತ್ತು. ಇದು ಅಮೆರಿಕಕ್ಕೆ ಸಿಟ್ಟು ತರಿಸಿತ್ತು. ಅಮೆರಿಕ ಕೆಂಡಮಂಡಲ ಆಗಿತ್ತು. ಅಮೆರಿಕ ಹಾಗೂ ಇರಾನ್ ಜಂಟಿಯಾಗಿ ಇರಾನ್ನ ನ್ಯೂಕ್ಲಿಯರ್ ಘಟಕ ಏನಿತ್ತು ಇದರ ಮೇಲೆ ದಾಳಿಯನ್ನ ಮಾಡಿತ್ತು. ನಾಟಾಂಜ್ ಇರ್ತಕ್ಕಂತಹ ನ್ಯೂಕ್ಲಿಯರ್ ಘಟಕಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಮತ್ತೆ ಇರಾನ್ ಹೇಳಿತ್ತು ನ್ಯೂಕ್ಲಿಯರ್ ಘಟಕಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ, ಆದ್ರೆ ನಾವು ಇದನ್ನ ಸೇಡನ್ನ ತೀರಿಸ್ಕೊಳ್ತೀವಿ ಅನ್ನುವಂಥದ್ದು ಹೇಳಿತ್ತು. ಮತ್ತೆ ಅಲ್ಲಿ ವಿಕಿರಣ ಸೋರಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಆತಂಕ ಸೃಷ್ಟಿಯಾಗಿತ್ತು. ಆದ್ರೆ ಇರಾನ್ ಸ್ಪಷ್ಟಪಡಿಸಿತ್ತು ಯಾವುದೇ ರೀತಿಯಾದಂತಹ ವಿಕಿರಣ ಸೋರಿಕೆ ಆಗಿಲ್ಲ ಅನ್ನುವಂಥದ್ದನ್ನ ಇರಾನ್ ಹೇಳಿತ್ತು. ಅದಾದ ನಂತರ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ಒಂದು ಕ್ಷಿಪಣಿಯ ಮಳೆಯನ್ನೇ ಗರೆದಿತ್ತು. ಮತ್ತೆ ಇಸ್ರೇಲ್ ನಲ್ಲಿ ಇರ್ತಕ್ಕಂತಹ ಬಹು ಮುಖ್ಯ 2 ನ್ಯೂಕ್ಲಿಯರ್ ಘಟಕಗಳನ್ನ ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿಯನ್ನ ಮಾಡಿತ್ತು. ಅದಷ್ಟೇ ಅಲ್ಲದೆ ವಸತಿ ಕಟ್ಟಡಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿದೆ. ಈ ದಾಳಿಯಲ್ಲಿ ಸುಮಾರು 80ಕ್ಕೂ ಹೆಚ್ಚು ಜನರು ಇಸ್ರೇಲ್ ನಲ್ಲಿ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಸ್ರೇಲ್ ಯಾವುದೇ ರೀತಿಯಾದಂತಹ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಆದ್ರೆ 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತಹದನ್ನ ಇಸ್ರೇಲ್ ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ ಇನ್ನೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರ್ತಕ್ಕಂತಹ ಒಂದು ಸಂಘರ್ಷ ಇದೆ. ಇದರ ಬಗ್ಗೆ ಭಾರತವು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯುದ್ಧ ಶುರುವಾಗಿ 1 ತಿಂಗಳು ಆಗ್ತಾ ಬರ್ತಾ ಇದೆ. ಮತ್ತೆ ಭಾರತದ ಹರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ಭಾರತದ ವ್ಯಾಪಾರ ವಹಿವಾಟಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಜೊತೆಗೆ ತೈಲ ಆಗಿರಬಹುದು, LPG ಆಗಿರಬಹುದು, ಇನ್ನಿತರ ಗ್ಯಾಸ್ ಸೌಲಭ್ಯ ಭಾರತದಲ್ಲಿ ಸಿಗ್ತಾ ಇಲ್ಲ. ಅಭಾವ ಸೃಷ್ಟಿಯಾಗಿರುವಂತಹದ್ದು ಹರ್ಮುಜ್ ಜಲಸಂಧಿಯ ಮೂಲಕವೇ ಈ ಒಂದು ಗ್ಯಾಸ್ ಬರ್ತಾ ಇರುವಂತಹದ್ದು. ಹಾಗಾಗಿ ಈ ಮುಚ್ಚಿರೋದ್ರಿಂದ ಮುಂದೆ ಭಾರತ ಯಾವ ರೀತಿಯಾದ ಸ್ಟೆಪ್ ಇಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಭಾರತ ಯಾವ ರೀತಿಯಾದಂತಹ ನಡೆಯನ್ನ ಇಡಬೇಕು ಮತ್ತೆ ಇದನ್ನು ಯಾವ ರೀತಿ ಸಂಘರ್ಷವನ್ನ ಮುಂದೆ ನೋಡಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನ ಕರೆದು ಅಲ್ಲಿ ಸಮಾಲೋಚನೆ ಮಾಡಲಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.